सलाम नमस्ते। मैं अजर मुजर एकता फाउंडेशन संस्थापक। आज प्रेस मीट बुलाने का रीज़न ये है कि गोकाक शहर में एकता फाउंडेशन की तरफ से पहली बार सर्वधर्म सम्मेलन रखा है। तो ये रखने का मकसद क्या है बा बोले तो हर कास्ट वाले हर अपना अपना धर्म का फंक्शन करते हैं। हिंदू का धार्मिक रखते हैं, मुसलमान का धार्मिक रखते हैं, क्रिश्चियंस का रखते हैं। तो हमें एकता फाउंडेशन नाम देने की वजह से हमें हर धर्म को लेकर चलने की हमना मनोभावना हमारे अंदर है। तो हमारे अंदर जो खून है वो एक है, रगत ಒಂದ್ ಐತ್ರಿ ಎಲ್ಲರದು, ಬೇರೆ ಬೇರೆ ಏನಿಲ್ಲರಿ। ಆ ಉದ್ದೇಶದಲ್ಲಿ ನಾವು ಏಕತಾ ಫೌಂಡೇಶನ್ ಹೆಸರಿಟ್ಟಿದ್ದೇವೆ। ಎಲ್ಲರಿಗೂ ತಗೊಂಡು ನಡಿಬೇಕಪ್ಪ ಅಂತ ನಮ್ಮ ಉದ್ದೇಶ ಐತ್ರಿ। ಅದರ ಸಲುವಾಗಿ ನಾನು ಒಂದು ಕಾರ್ಯಕ್ರಮ ಇಟ್ಕೊಂಡಿನಿ ರೀ। ನಾಳೆ ಡೇಟ್ ನಾಳೆ ರೀ 28 ಜನವರಿ ಸಾಯಂಕಾಲ 5:35ಕ್ಕೆ ಎಮ್.ಜೆ. ಗಾರ್ಡನ್। ಸ್ವಾಮೀಜಿ ಬರತ್ತಾರೆ ರೀ, ಸುನು ಸಂಪಾದನೆ ಸ್ವಾಮೀಜಿ, ಹಾವೇರಿ ಸ್ವಾಮೀಜಿ, ಆಮೇಲೆ ಮೌಲಾನಾ ಮುಫ್ತಿ ಪುನಾದ ರಾಶೀದ, ಆಮೇಲೆ ನಮ್ಮ ಫಾದ್ರಿ ಸಾವುಕಾರ ರಮೇಶ್ ಜಾರಕಿಹೊಳಿ ಸಾಹೇಬ್ರ, ಸತೀಶ್ ಜಾರಕಿಹೊಳಿ ಸಾಹೇಬ್ರ, ಲಖನ್ ಜಾರಕಿಹೊಳಿ ಸಾಹೇಬ್ರ, ಬಾಚನ್ ಸಾವುಕಾರ ಎಲ್ಲರೂ ಬರತ್ತಾರೆ। ಧಾರ್ಮಿಕ ಎಲ್ಲರೂ ಬರತ್ತಾರೆ, ಲೋಕಲ್ ನಮ್ಮ ಲೀಡರ್ಸ್ಗಳು ಎಲ್ಲರೂ ಬರತ್ತಾರೆ ಅಂತೇನೂ ಇಲ್ಲ। ಏನು ಬೇಕಾದ ಯಾರು ತೊಂದರೆದಾಗದಾರ, ಯಾರಿಗೆ ಅಡಚಣೆ ಐತಿ, ಫ್ಲಡ್ ಬರಲಿ, ಮನಿ ಬೀಳಲಿ, ಅದಕ್ಕೆ ಏನೂ ಆಗಲಿ, ಯಾರ್ಯಾರು ಫೌಂಡೇಶನ್ದವ್ರು ಇರ್ತಾರಲ್ಲ ಅದರ ಸಲಾಗಿ ನಾವು ನಿಂತಿರ್ತೇವೆ, ನಾವು ಮಾಡ್ತಿರ್ತೇವೆ। ನಮೋ ಬುದ್ಧಾಯ ಬಹಳ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಾವೆಲ್ಲ ನಾಳೆ ಸಾಕ್ಷಿ ಆಗ್ತಾ ಇದ್ದೇವೆ। ಅಜರ್ ಮುಜಾವರ್ ಸರು ಸರ್ವಧರ್ಮ ಸಮ್ಮೇಳನ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸಾಲು। ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ನಾವು ಮಾಡುವ ಕೆಲಸ ಬಸವಣ್ಣವರು ಹೇಳಿದಂಗೆ ಕಾಯಕವೇ ಕೈಲಾಸ। ನಾವು ಮಾಡುವ ಕೆಲಸ ಸಮಾಜಮುಖಿಯಾಗಿರಬೇಕು, ಸಮಾಜ ಅದನ್ನು ನೋಡುವಂತಿರಬೇಕು, ಸಮಾಜ ಅದನ್ನು ನೋಡುವ ದೆಸೆಯಲ್ಲಿ ನಮ್ಮತ್ತ ಸಮಾಜ ನೋಡಿದಾಗ ಮಾತ್ರ ಸಾಮಾಜಿಕ ಬದಲಾವಣೆ ಸಾಧ್ಯ ಅಂತಕ್ಕಂಥ ನಿಲುವನ್ನು ಇಟ್ಕೊಂಡು ಗೋಕಾವಿ ನಾಡಿನಲ್ಲಿ ಅಜರ್ ಮುಜಾವರ್ ಸರು ಏಕತಾ ಫೌಂಡೇಶನ್ ಅಂತಕ್ಕಂಥ ಒಂದು ದೊಡ್ಡ ಸಂಘಟನೆ ಇಟ್ಕೊಂಡು ಭಾಳ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ। ಅದಕ್ಕೆ ನಾಳೆ 5:30 ಸಾಯಂಕಾಲ 5:30ಕ್ಕೆ 28 ಜನವರಿ 2026 5:30ಕ್ಕೆ ಏಕತಾ ಫೌಂಡೇಶನ್ ವತಿಯಿಂದ ಸರ್ವಧರ್ಮ ಸಮ್ಮೇಳನ। ಯಾಕೆಂದರೆ ನಾನು ಬಹಳ ಕಡೆ ಮಾತಾಡ್ತಾ ಹೇಳ್ತಿರ್ತೇವೆ, ಭಾರತ 6773 ಜಾತಿ 10 ಧರ್ಮಗಳಿಂದ ಕೂಡಿರತಕ್ಕಂಥ ದೇಶ, 32,87,863 ಚದುರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರತಕ್ಕಂಥ ಭಾರತಕ್ಕೆ, ಜಂಬೂ ದ್ವೀಪಕ್ಕೆ ಸಮನ್ವಯತೆ ಅಂತಕ್ಕಂಥ ನಿಲುವು ಆದಿ ಅನಾದಿ ಕಾಲದಿಂದಲೂ ಕೂಡ ಕೂಡಿ ಬಂದಿರತಕ್ಕಂಥ ಒಂದು ವಾತಾವರಣ। ಜಂಬೂ ದ್ವೀಪ ಅಂತ ಕರಿತಾ ಇದ್ವಿ, ಸಿಂಧು ನಾಡು ಅಂತ ಕರಿತಾ ಇದ್ವಿ, ದ್ರವಿಡ ಭೂಮಿ ಅಂತ ಕರಿತಾ ಇದ್ವಿ। ಇಷ್ಟೆಲ್ಲ ಹೆಸರುಗಳಿಂದ ಬಿರುದಾಂಕಿತ ಹೊಂದಿರತಕ್ಕಂಥ ಭಾರತಕ್ಕೆ ತನ್ನದೇ ಆಗಿರತಕ್ಕಂಥ ಅಸ್ತಿತ್ವ ಇದೆ। ಹೀಗಾಗಿ ಇಲ್ಲಿ ಸರ್ವಧರ್ಮಗಳು ಸಮನ್ವಯತೆಯಿಂದ ಕೂಡಿರೋ ಕಾರಣಕ್ಕೆ ನಾವೆಲ್ಲ ನಾವೆಲ್ಲ ಭಾರತೀಯರು, ನಮ್ಮೆಲ್ಲ ಪ್ರಗತಿಪರ ಚಿಂತನೆ ಕಾರ್ಯಗಳು ಸಮನ್ವಯ ರೀತಿಯಲ್ಲಿ ಸಾಮಾಜಿಕ ಚಿಂತನೆಯ ಅಡಿಯಲ್ಲಿ ಮುಂದೆ ಸಾಗಬೇಕಂತಕ್ಕಂಥದ್ದು ಏಕತಾ ಫೌಂಡೇಶನ್ನ ನಿಲುವು। ಆ ನಿಲುವಿನ ಮಧ್ಯೆ ಅಜರ್ ಮುಜಾವರ್ ಸರು ಭಾಳ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ। ಅದಕ್ಕಾಗಿ ನಾಳೆ ಕಾರ್ಯಕ್ರಮ ಭಾಳ ಅತ್ಯಂತ ಗಟ್ಟಿಯಾಗಿ ನಿಂತುಕೊಳ್ಳುತ್ತೆ। ಕಾರ್ಯಕ್ರಮಕ್ಕೆ ನಾಳೆ ನಮ್ಮ ಗೋಕಾವಿ ನಾಡಿನ ಶೂನ್ಯ ಸಂಪಾದನಾ ಮಠದ ಪೂಜ್ಯರು, ಜೊತೆಗೆ ಹಾವೇರಿ ಪೂಜ್ಯರು, ಜೊತೆಗೆ ನಮ್ಮ ಪಾದ್ರಿಗಳು, ಜೊತೆಗೆ ನಮ್ಮ ಮೌಲಾನಗಳು, ಅಷ್ಟೇ ಅಲ್ಲದೆ ನಮ್ಮ ಭಾಗದ ಎಲ್ಲ ರಾಜಕಾರಣಿಗಳು, ಉದಾಹರಣೆಗೆ ನಮ್ಮ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿ ಅವರಾಗಿರ್ಬೋದು, ಜೊತೆಗೆ ಈ ಭಾಗದ ಶಾಸಕರಾಗಿರ್ತಕ್ಕಂಥ ರಮೇಶನ ಜಾರಕಿಹೊಳಿ ಅವರಾಗಿರ್ಬೋದು, ಜೊತೆಗೆ ಅರಬಾವಿ ಭಾಗದ ಶಾಸಕರಾಗಿರ್ತಕ್ಕಂಥ ಬಾಲಚಂದ್ರನ ಜಾರಕಿಹೊಳಿ ಅವರಾಗಿರ್ಬೋದು, ಜೊತೆಗೆ MLC ಅವರಾಗಿರ್ತಕ್ಕಂಥ ಲಖನನ ಜಾರಕಿಹೊಳಿ ಆಗಿರ್ಬೋದು, ಜೊತೆಗೆ BDCC ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ ಅಮರನಾಥನ ಜಾರಕಿಹೊಳಿ ಅವರಾಗಿರ್ಬೋದು, ಜೊತೆಗೆ ನಮ್ಮ ಚಿಕ್ಕೋಡಿ ವ್ಯಾಪ್ತಿಯ MP ಆಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಮೇಡಮ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದಾರೆ। ಅದಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ, ಸಮನ್ವಯತೆ ಭಾರತ ಕಟ್ಟಲಿಕ್ಕೆ, ಸಮನ್ವಯತೆ ಬಂಧುತ್ವ ಭಾರತ ಕಟ್ಟಲಿಕ್ಕೆ ಈ ಏಕತಾ ಫೌಂಡೇಶನ್ ಮುಖಾಂತರ ನಾವೆಲ್ಲ ಬಂದು ನಾವೆಲ್ಲ ಭಾರತೀಯ ಅಂತಕ್ಕಂಥ ನಿಲುವನ್ನು ಸಾರಿ ಹೇಳೋಣ। ಇಲ್ಲ, ಇವಾಗ ಅವರೇ ಹೇಳಿದ್ರು, ಹೌದು ಸರ್ ನಿಮ್ಮ ಹತ್ರ ಇದೆಯಾ, ಪೇ ಬ್ಯಾಕ್ ಟು ಸೊಸೈಟಿ। ನನ್ನ ತಂದೆ ಭಾರತ ಭಾಗವಹಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು, ಪೇ ಬ್ಯಾಕ್ ಟು ಸೊಸೈಟಿ, ಸಮಾಜ ನಾನು ಕೊಟ್ಟಿದೆ, ಸಮಾಜಕ್ಕೆ ಮರಳಿ ಕೊಡಬೇಕಾದದ್ದು ನನ್ನ ಆದ್ಯ ಕರ್ತವ್ಯ। ಅಜರ್ ಮುಜಾವರಿಗೆ ಸಮಾಜ ಕೊಟ್ಟಿದೆ, ಅವ್ರು ಸಮಾಜಕ್ಕೆ ಮರಳಿ ಕೊಡ್ತಾ ಇದ್ದಾರೆ। ಹಾಗೆ ಸಮಾಜ ನಮಗೆ ಕೊಡ್ತಾ ಇದೆ, ₹1 ಕೊಟ್ಟರು ಕೊಡ್ರಿ, ₹100 ಕೊಟ್ಟರು ಕೊಡ್ರಿ, ಇದ್ದವರು ಕೊಡ್ರಿ, ಇಲ್ಲದೆ ಇದ್ದವರು ಕೊಡುವಂಥ ಮನೋಭಾವನೆ ಬೆಳೆಸ್ಕೊಡ್ರಿ, ಒಟ್ಟಾರೆ ಕೊಡುವಂಥವರಾಗ್ರಿ। ಯಾಕೆ ಕೊಡುವಂಥವ್ರಾಗಬೇಕಂದ್ರೆ ಯಾರು ಕೊಡ್ತಾರೋ ಅವ್ರ ಸಮಾಜವನ್ನು ಗಟ್ಟಿಯಾಗಿ ನಿಲ್ಲಿಸ್ಕೊಳ್ಳಿಕ್ಕೆ ಸೂಕ್ತರು ಒಂದು। ಎರಡನೇ ಪ್ರಶ್ನೆ ಒಂದು ರೈಸ್ ಮಾಡಿದ್ರಿ ಸರ್। ಸರು ಆವಾಗಲೇ ನನಗೂ ಹೇಳಿದರು, ನಾನು ಸ್ಪಷ್ಟೀಕರಣಗೊಳಿಸಿದ್ದೆ, ಐ ಕ್ಯಾಂಪ್ ಮಾಡಿದ್ದೀವಿ, ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ, ಇನ್ನು ಒಂದಿಷ್ಟು ರೋಗಿಗಳಿಗೆ ಆಹಾರ ವಿತರಣಾ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ,
ಜೊತೆಗೆ ಇನ್ನಿತರ ಸಮಾಜದಲ್ಲಿ ಆಗ್ತಕ್ಕಂಥ ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಹಾಯಗಳು, ಇನ್ನಿತರ ಬೇರೆ ಬೇರೆ ಕಾರ್ಯಪ್ರವರ್ಧಮಾನಗಳು ಅಣಿಯಾಗಿದ್ದರು. ಅದ್ರ ಜೊತೆಗೇ ಅವ್ರ ಕಣ್ಣಿಗೆ ಕಂಡು ಬರುವಂಥ ಯಾವುದೇ ವಾತಾವರಣ ಆಗಿರ್ಬೋದು, ಅದು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ವೃದ್ಧಾಶ್ರಮಗಳಾಗಿರ್ಬೋದು, ಇನ್ನಿತರ ಯಾವುದೇ ವಾತಾವರಣ ಆಗಿರ್ಬೋದು, ಅಂಥವ್ರನ್ನು ಗುರುತಿಸಿ ಅವರಿಗೆ ಅವ್ರ ಕಡೆಯಿಂದ ಏನು ಸಾಧ್ಯನೋ, ನಮ್ಮ ಕಡೆಯಿಂದ ಏನು ಸಾಧ್ಯನೋ, ಅಂದರೆ ಅಜರ್ ಮುಜಾವರ್ ಸರ್ ಕಡೆಯಿಂದ ಅವರೇ ಹೇಳಿದರು, ಆ ಮಾತನ್ನು ಪದೇ ಪದೇ ಹೇಳಲ್ಲ ನಾನು, ಇದು ಅಜರ್ ಮುಜಾವರ್ ಸಂಘಟನೆ ಮಾತ್ರ ಅಲ್ಲ, ಅವರೊಬ್ಬರದ್ದು ಮಾತ್ರ ಅಲ್ಲ. ಏಕ್ತಾ ಫೌಂಡೇಶನ್ ಮೀನ್ಸ್ ಸರ್ವ ಧರ್ಮ ಸರ್ವ ಜಾತಿ ಸಮನ್ವಯತೆಯಿಂದ ಕೂಡಿರ್ತಕ್ಕಂಥ ಒಂದು ಫೌಂಡೇಶನ್. ಅದಕ್ಕಾಗಿ ನಮ್ಮ ಕಡೆಯಿಂದ ಏನು ಸಾಧ್ಯನೋ ಅದನ್ನು ಕೊಡಲಿಕ್ಕೆ ನಾವು ಇಚ್ಛಾಶಕ್ತಿಯಿಂದ ಕೂಡಿದ್ದೇವೆ, ಅದನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದರು. ಅದಕ್ಕೆ ಪರ್ಯಾಯವಾಗಿ ಅವರೊಂದು ಉತ್ತರ ಕೊಡ್ತಾರೆ. ಇವತ್ತಿನ ದಿವಸದಲ್ಲಿ ಪ್ರೆಸ್ ಮೀಟ್ ಕರೆದಂಥ ಉದ್ದೇಶ ಏನು ಎಂಬುದಾಗಿ ನಾವು ನೋಡುವಾಗ, ಏಕ್ತಾ ಫೌಂಡೇಶನ್ ಗೋಕಾಕ್ ಇವರ ನೇತೃತ್ವದಲ್ಲಿ ನಾಳಿನ ದಿವಸ 28/1/2026 ಸರ್ವಧರ್ಮ ಸಮ್ಮೇಳನವನ್ನು ಅಧಿಕೃತವಾಗಿ ಹಮ್ಮಿಕೊಳ್ಳಲಾಗಿದೆ. ಇದರ ದಶಮಾನೋತ್ಸವವಾಗಿ ಇವತ್ತಿನ ದಿವಸದಲ್ಲಿ ಗೋಕಾಕದಲ್ಲಿ ನಾಳಿನ ದಿವಸ ಆ ಕಾರ್ಯಕ್ರಮವನ್ನು ಇಟ್ಟಂಥ ಉದ್ದೇಶ ಏನಂತಂದರೆ, ಎಲ್ಲ ಜಾತಿಯ ಜನರು ಒಂದಾಗಿ ಏಕತೆಯಿಂದ ನಮ್ಮ ದೇಶವನ್ನು ಪ್ರತಿನಿಧಿಸಬೇಕು ಎಂಬಂಥ ಉದ್ದೇಶದೊಟ್ಟಿಗೆ ಏಕತಾ ಫೌಂಡೇಶನ್ದವರು ಹಿಂದೂ ಮುಸ್ಲಿಂ ಕ್ರೈಸ್ತ 3 ಜಾತಿ ಧರ್ಮದವರನ್ನು ಗುರುಗಳನ್ನು ಇವತ್ತಿನ ದಿವಸಗಳಲ್ಲಿ ಈ ಫೌಂಡೇಶನ್ದವರು ಪ್ರೀತಿಪೂರ್ವಕವಾಗಿ ಭೇದ ಭಾವ ಮರೆತು ಎಲ್ಲರೂ ಬನ್ನಿ ಒಂದಾಗೋಣ. ಮೊದಲು ಹೆಂಗಿತ್ರ 20, 30, 40 ವರ್ಷದಿಂದ ಅಂತರ್ಗತ ಹೇಗೆ ನಾವು ಬಾಳುಕಿತೆ ಮಾಡ್ತಿದ್ದು ಭಾರತ ದೇಶದಲ್ಲಿ, ಹೀಗೆ ನಾವು ಈಗ ಮುಂದೆ ಹೋರಿಸಬೇಕಂತ ಹೇಳಿ ನಾವು ಇದು ಏಕ್ತಾ ಫೌಂಡೇಶನ್ ವತಿಯಿಂದ ಒಂದು ಸಂದೇಶವನ್ನು ಜಾರಿ ಮಾಡ್ತಿದ್ದೀವಿ. ಒಂದು ಕೋಮಿತೆ, ಎಲ್ಲ ಧರ್ಮಗಳು ಒಂದಾಗಿ ನಮ್ಮ ಭಾರತವನ್ನು ವಿಶ್ವಗುರು ಮಾಡಬೇಕಂತ ಹೇಳಿ ಆ ರಸ್ತೆ ಮೇಲೆ ನಡಿಬೇಕಂತ ಹೇಳಿ ಇದೊಂದು ಸಣ್ಣ ಪುಟ್ಟ ಏಕ್ತಾ ಫೌಂಡೇಶನ್ ವತಿಯಿಂದ ಒಂದು ಸಣ್ಣ ಪುಟ್ಟ ಒಂದು ಫಂಕ್ಷನ್ ಮಾಡಿದ್ವಿ ರೀ. ದುಡ್ಡಿದ್ದವ್ರು ಯಾರು ಈಗ ಅನ್ನದಾನ ಮಾಡ್ತಾವ, ಯಾರು ಹಿಂಗೆ ಮಾಡೋದ್ರಲ್ಲಿ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಈಗ ದೌರ್ಗೆ ಅಲ್ಲಾಗ ಬಿಟ್ಟಿದ ವಿಷಯ ರೀ, ಅದು ಭಗವಂತಗೆ ಬಿಟ್ಟಿದ ವಿಷಯ. ಅದೇ ಭಗವಂತ ನಮ್ಮ ಕೈಲಿ ತೆಗೆದ ತೊಗೊಳತ್ತ ನಾವು ಮಾಡತ್ತೇವೆ. ಈಗ ಅವ್ರ ಕೈಲಿ ತೊಗೋತಾನೋ ಇಲ್ಲೋ ಅವ್ರಿಗೆ ಬಿಟ್ಟಿದ ವಿಷಯ ರೀ. ಮನೋಭಾವನೆ ಸ್ವಚ್ಛ ಮನಸ್ಸು ಅವ್ರಿಗೆ ಬಿಟ್ಟಿದ ವಿಷಯ ರೀ ಅದು. ಈಗ ನಾವು ಮಾಡತ್ತೀವ್ರಲ್ಲ, ಇನ್ನು ಮಾಟ ಆಲ್ಮೋಸ್ಟ್ ನಾವು ಈಗ ಎಲ್ಲ ನೀವು ಕೇಳಿರ್ಬೇಕ್ರಿ, 10 ವರ್ಷದಿಂದ ₹1 ನಾವು ಯಾರ ಕಡೆ ತೊಗೊಂಡಿಲ್ಲ, ಕೇಳಿಲ್ಲ. ಯಾಕಂದ್ರೆ ನಂಬಿಕೆ ಬಂದು ನಿಮಗೂ ಗೊತ್ತಿರ್ತೈತೆ ರೀ. ಈ ಸಲ ದೊಡ್ಡ ಕಾರ್ಯಕ್ರಮ ಮಾಡತ್ತೀನಿ. ನಮ್ಮ ಯಾರ್ಯಾರು ಖಾಸ್ ಅದಾರ ಅವರು ಹೋಗಿ ವಿಸಿಟ್ ಕೊಡಿ, ಕಾರ್ಡ್ ಕೊಟ್ಟು ಹೇಳತ್ತೀನಿ, ಬಾಯಿ ನಾನೇ ಹೇಳಿ ದೊಡ್ಡ ಕಾರ್ಯಕ್ರಮ ಐತ್ರಿ, ನೀವೇನಾರು ಸಹಾಯ ಮಾಡೋದ್ರಿ ಮಾಡಿರಿ. ಓಪನ್ ಹೇಳ್ತೇನೆ, ನಾನು ಮುಚ್ಚಿಟ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತಂದು ನಾನೇ ಮಾಡತ್ತೀನಿ ಅಂತ ಅದನ್ನ ಹೇಳೋದಿಲ್ಲ. ಮಂದಿಗೆ ಹೋಗಿ ಮನೆ ಡೋರ್ ಕಾರ್ಡ್ ಕೊಟ್ಟು ಇನ್ವಿಟೇಷನ್ ಕೊಟ್ಟು ನೀವು ಏನಾದ್ರು ಹೆಲ್ಪ್ ಮಾಡ್ತೀವಿ ಅಂದರೆ ಮಾಡಿರಿ. ಒಂದು ಥೋಡೆ ಮಂದಿ ನಮಗೆ ಯಾರ್ಯಾರು ಈ ಏಕ್ತಾ ಫೌಂಡೇಶನ್ಗೆ ಲೈಕ್ ಮಾಡ್ತಾರೆ, ಚಲೋ ನೋಡ್ತಾರೆ, ಚಲೋ ಮಾಡತ್ತಿಪ್ಪ ಅಂತೇಳಿ ಹೆಲ್ಪ್ ಮಾಡಿದ್ದಾರೆ ನಮ್ಮ ಸರ್. 10 ವರ್ಷದಿಂದ ಏನು ಕಷ್ಟದಲ್ಲಿ ಎಷ್ಟು ಬಿದ್ದಿದ್ದೀರಿ ಎದ್ದಿದ್ದೀರಿ, ಈ ಒಂದು 10 ವರ್ಷಕ್ಕೆ ಏನು ಜರ್ನಿ ಇದೆಯಲ್ಲ ಸರ್, ಈ ಜರ್ನಿನ ಶ್ರೇಯಸ್ಸನ್ನು 10 ವರ್ಷದ ಶ್ರೇಯಸ್ಸನ್ನು ಯಾರಿಗೆ ಅಂದರೆ ಶ್ರೇಯಸ್ಸು ಯಾರಿಗೆ ಕೊಡ್ಬೇಕು, ಅರ್ಪಣೆ ಯಾರಿಗೆ ಮಾಡಿದಿರಿ ಸರ್? ಇದು ಅವರ ಶ್ರೇಯಸ್ಸಿಗೆ ಅಣಿ ಏನು? ಭಾಳ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ. ತಾಯಿ ಮೊದಲು ಪಾಠಶಾಲೆ ಅಂತಕ್ಕಂಥ ಸಾಲು ಆದಿ ಅನಾದಿ ಕಾಲದಿಂದ ಭಾರತೀಯ ಭವ್ಯತೆಯನ್ನು ಎತ್ತಿ ಹಿಡಿದದ್ದು. ಕೈ ತುತ್ತು ಕೊಟ್ಟ ತಾಯಿಯೇ ಮಾನವೀಯತೆಯನ್ನು ಮನುಕುಲಕ್ಕೆ ಕಲಿಸಿಕೊಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ. ಅವ್ರ ಬಗ್ಗೆ ನಾನು ಬಂದ ತಕ್ಷಣ ಕೇಳಿದಾಗ ಅವ್ರ ತಾಯಿಯವರು ಹೇಳಿದ ಒಂದೇ ಒಂದು ಮಾತು, 3 kg ಅಕ್ಕಿ ಕೊಟ್ಟು ಮಗನೇ ಈ ತುತ್ತು ಅನ್ನವನ್ನು ನೀನು ಸಮಾಜಕ್ಕೆ ಕೊಡುವಂಥವನಾಗುವಂತಕ್ಕಂಥ ಮಾತನ್ನು ಅಜರ್ ಸರ್ ಹೇಳಿದಾಗ ಅಜರ್ ಸರ್ ಕಿವಿ ನೆವರಿಕೊಂಡು, ನನ್ನ ತಾಯಿ ಮಾತಿಗೆ ನಾನು ಬೆಲೆ ಕೊಡಬೇಕಲ್ಲ ಅಂತಕ್ಕಂಥ ಮಾತನ್ನು ನೆವರಿಕೊಂಡಾಗ ಅವರು ಅವತ್ತು ಶುರು ಮಾಡಿರ್ತಕ್ಕಂಥ ಅವರ ತಾಯಿ ಅವತ್ತು ಹೇಳಿರ್ತಕ್ಕಂಥ ಮಾತು ಇವತ್ತು ಅವರನ್ನು ಏಕ್ತಾ ಫೌಂಡೇಶನ್ ಅಂತಕ್ಕಂಥ ದೊಡ್ಡ ಗುಡ್ಡಕ್ಕೆ ತಂದು ನಿಲ್ಲಿಸಿದೆ. ಅದು ಗುಡ್ಡದ ನಾಡಿನಲ್ಲೇ ಗುಡ್ಡಕ್ಕೆ ತಂದು ನಿಲ್ಲಿಸಿದೆ. ಅವರ ಕಾರ್ಯಪ್ರವರ್ಧಮಾನ ಮುಂದುವರಿಲಿ ಅಂತಕ್ಕಂಥ ಮಾತನ್ನು ನನ್ನ ತಂದೆ ಭಾರತ ಭಾಗವಿದಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದ ಮುಖಾಂತರ ನಾನು ಅವ್ರ ಮುಖಾಂತರ ಕೇಳ್ಕೊಳ್ತೇನೆ. ಸಮಾರಂಭಕ್ಕೆ, ಸಂತಸದ ಸಮಾರಂಭಕ್ಕೆ ಬರುವಂಥವ್ರು ಸರಿ ತಮ್ಮ ಒಂದು ಸಂದೇಶ ಸರ್. ಸಂದೇಶ ಏನಪ್ಪ ಅಂತಂದ್ರೆ, ನಾವು ಎಲ್ಲರೂ ಏಕ್ತಾ ಫೌಂಡೇಶನ್ ಕಾರ್ಯಕ್ರಮ ದಶಮಾನೋತ್ಸವ ಐತಿರಲ್ಲ, ಇದು ಏಕ್ತಾ ಫೌಂಡೇಶನ್ ಅಂದರೆ ಎಲ್ಲರದು ಐತ್ರಿ, ನಂದು ಅಷ್ಟೇ ಅಲ್ಲ. ಆವಾಗಿಂದ ಎಲ್ಲರೂ ಹೇಳತ್ತಾರ ಏಕ್ತಾ ಫೌಂಡೇಶನ್ ಅಜರ್ದು ಐತಿ. ಅಜರ್ದು ಹೆಂಗೈತಿಪ್ಪ ಅಂತಂದ್ರೆ, ನೀವು ಎಲ್ಲರೂ ಕೂಡ ಬಂದು ಈ ಫಂಕ್ಷನ್ಗೆ ಸಾಧನೆ ಬೆಂಬಲ ಕೊಟ್ರಿ ಅಂದ್ರೆ ಅಜರ್ದು ಐತಿ, ಎಲ್ಲರದು ನಿಮ್ದು ಐತಿ. ಅದರ ಸಲುವಾಗಿ ನಂದು ಫಂಕ್ಷನ್ ಏಕ್ತಾ ಫೌಂಡೇಶನ್ ನಂದು ಐತಿ, ಅದರ ಜೊತೆ ಬೆಂಬಲ ನಿಮ್ಮದು ಇರಬೇಕು. ಎಲ್ಲರೂ ದಯವಿಟ್ಟು ನಾಳೆ ಫಂಕ್ಷನ್ಗೆ ಯಾರೂ ತಪ್ಪಿಸ್ಬೇಡ್ರಿ. ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಯಾರೂ ಇದ್ದಾರೆ, ನಮ್ಮ ಅಂತಮ್ಮರು ಎಲ್ಲರೂ ಕೂಡ ಫಂಕ್ಷನ್ ಯಶಸ್ವಿ